ನಮಸ್ಕಾರ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ. ನಾನಿವತ್ತು ಈ ವಾಯುವ್ಯ ಕರ್ನಾಟಕ ಮತ್ತು KSRTCಯಲ್ಲಿ ಏನು ದಾಖಲಾತಿ ಪರಿಶೀಲನೆ ನಡೀತಾ ಇದೆ. ಇನ್ನೇನು ಸ್ವಲ್ಪ ದಿನದಲ್ಲಿ ದಾಖಲಾತಿ ಪರಿಶೀಲನೆ ಕಂಪ್ಲೀಟ್ ಆಗುತ್ತೆ. ಇವಾಗ ನೆಕ್ಸ್ಟ್ ಏನಪ್ಪ ಅಂದರೆ ಚಾಲನಾ ವೃತ್ತಿ ಪರೀಕ್ಷೆ ಇನ್ನು ಸದ್ಯದಲ್ಲೇ ಪ್ರಾರಂಭ ಆಗುತ್ತೆ. ಇನ್ನೂ ಡೇಟ್ ಇನ್ನೂ ಕನ್ಫರ್ಮ್ ಆಗಿಲ್ಲ. ಡೇಟ್ ಕನ್ಫರ್ಮ್ ಆಗಿದ ತಕ್ಷಣ ನಾನು ಖಂಡಿತ ನಿಮ್ಮೆಲ್ಲರಿಗೆ ತಿಳಿಸ್ತೇನೆ. ಭಾಳಷ್ಟು ಸ್ನೇಹಿತರು ಕಮೆಂಟಲ್ಲೆಲ್ಲ ಕೇಳಿದ್ರಿ, ಈ ಸಂಚಾರಿ ಚಿಹ್ನೆಗಳು, ರಸ್ತೆ ಸಂಚಾರಿ ಚಿಹ್ನೆಗಳು ಕನ್ನಡ ವರ್ಷನ್ ಮಾಡಿ ಅಂಥೇಳಿ. ಕನ್ನಡ ವರ್ಷನ್ನು ಆಮೇಲೆ ಇಂಗ್ಲೀಷ್ ವರ್ಷನ್ಗೆ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ನಾವು ಯಾಕಂದರೆ ಚಾಣಕ್ಯ ರೋಡಲ್ಲೆಲ್ಲ ಇಂಗ್ಲೀಷ್ ವರ್ಷನೇ ನೋಡಿರ್ತೀವಿ. ಕನ್ನಡದಲ್ಲಿ ಸ್ವಲ್ಪ ಶಬ್ದಗಳು ಒಂಚೂರು ಚೇಂಜಸ್ ಇರ್ತವೆ. ಯಾವ ಥರ ಇರ್ತವೆ, ಏನಿರ್ತವೆ ಅಂಥೇಳಿ ನೋಡೋಣ. ಇನ್ನು ಯಾರ್ಯಾರೆಲ್ಲ ದಾಖಲಾತಿ ಪರಿಶೀಲನೆ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ ಅವರೆಲ್ಲ ಆದಷ್ಟು ಟ್ರೈನಿಂಗ್ ತೊಗೊಳ್ಳಿ ಅಂತ ಹೇಳುತ್ತಾ, ಜೊತೆಗೆ ಸಿಗ್ನಲ್ಗಳು ಸ್ವಲ್ಪ ನೋಡಿಕೊಂಡ್ರೆ ಒಳ್ಳೆಯದಾಗುತ್ತೆ ಅಂತ ಹೇಳುತ್ತಾ, ನನ್ನ ಚಾನಲ್ಗೆ ಯಾರ್ಯಾರು ಹೊಸಬರಿದ್ರಿ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ, ಯಾಕಂದರೆ ಮುಂದೆ ಹೊಸ ಹೊಸ ಒಂದು ಅಪ್ಡೇಟ್ಗಳು ನಾನು ಕೊಡ್ತಾ ಇರ್ತೀನಿ. ನೋಡೋಕ್ಕೆ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳುತ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ ಈ ಒಂದು ಮೇಲ್ಗಡೆ ಏನು ಸಿಂಬಲ್ ಕಾಣ್ತಾ ಇದೆ, ಈ ಸಿಂಬಲ್ಗೆ ಏನಂತಾರೆ ಅಂಥೇಳಿ ನಾನು ಡೈರೆಕ್ಟ್ ಆನ್ಸರ್ ಹೇಳ್ಕೊಂಡು ಹೋಗ್ತೀನಿ. ನೋಡ್ಕೊಳ್ಳಿ. ಈ ಥರ 4 ಆಪ್ಷನ್ ಕೊಡ್ತಾರೆ. ನಾನು ಆ್ಯಕ್ಚುಲಿ 3 ಕೊಟ್ಟಿದ್ದೀನಿ, ಅಲ್ಲಿ 4 ಇರ್ತವೆ. 4ರಲ್ಲಿ ಯಾವ್ದು ಸರಿ ಇರ್ತದೆ ಅದಕ್ಕೆ ನೀವು ಟಿಕ್ ಮಾಡಬೇಕು. ಟಿಕ್ ಮಾಡಿದರೆ ನಿಮಗೆ ಒಂದು ಪ್ರಶ್ನೆಗೆ ಅರ್ಧ ನಂಬರ್ ಸಿಗುತ್ತೆ. ಟೋಟಲ್ 8 ಪ್ರಶ್ನೆ ಕೇಳ್ತಾರೆ. ಯಾರ್ಯಾರು ಅಪ್ಲಿಕೇಶನ್ ಹಾಕಿರೋ ಪ್ರತಿಯೊಬ್ಬರಿಗೂ ಈ ಸಿಗ್ನಲ್ ಟೆಸ್ಟ್ ಇರುತ್ತೆ. ನೋಡೋಣ. ಈ ಒಂದು ಸಿಗ್ನಲ್ ಏನಂತಾರೆ ಅಂತಂದರೆ ಸಂಚಾರ ಸಂಕೇತಗಳು ಅಂಥೇಳಿ ಈ ಚಿಹ್ನೆಗೆ ಕರೀತಾರೆ. ನಾನು ಡೈರೆಕ್ಟು ಆನ್ಸರ್ ಹಾಕ್ತೀನಿ, ಅಂದರೆ ಇಲ್ಲಾಂದರೆ ವಿಡಿಯೋ ಲಾಂಗ್ ಆಗುತ್ತೆ. ನೋಡಿ ನೆಕ್ಸ್ಟು. ಈ ಒಂದು ಸಿಗ್ನಲ್ಗೆ ಏನಂತಾರಪ್ಪ ಅಂತಂದರೆ ಕಡಿಮೆಯಾದ ಕ್ಯಾರೇಜ್ ವೇ. ಈ ಸಿಗ್ನಲ್ಗೆ ಕಡಿಮೆಯಾದ ಕ್ಯಾರೇಜ್ ವೇ ಅಂಥೇಳಿ ಕರೀತಾರೆ. ನೋಡ್ಬೋದು. ನೆಕ್ಸ್ಟ್ ನೋಡೋಣ. ನೋಡಿ ಫ್ರೆಂಡ್ಸ್, ಈ ಥರ ಸಿಗ್ನಲ್ ಬಂದರೆ ಇದಕ್ಕೆ ಏನಂತ ಕರೀತಾರೆ, ದಿಗ್ಭ್ರಮೆಗೊಂಡ ಛೇದಕನ, ವೈ ಛೇದಕನ ಅಥವಾ ಟಿ ಛೇದಕನ ಅಂತೇಳಿ. ಸರಿಯಾದ ಉತ್ತರ ಒಂದನೇದು ದಿಗ್ಭ್ರಮೆಗೊಂಡ ಛೇದಕ. ನೆಕ್ಸ್ಟ್ ನೋಡೋಣ. ಈ ಒಂದು ಸಿಗ್ನಲ್ಗೆ ಏನಂತಾರೆ ಅಂತಂದರೆ, ಇಲ್ಲಿ ನೋಡಿ, ಒಬ್ಬ ಪಾದಚಾರಿ ಹೋಗೋದಕ್ಕೆ ಗಡ್ಡಗೆರೆ ಹೇಳಿದ್ದಾರೆ. ಅಂದರೆ ಇದರರ್ಥ ಪಾದಚಾರಿಗಳನ್ನು ನಿಷೇಧಿಸಲಾಗಿದೆ ಅಂಥೇಳಿ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ ಒಂದು ಸಿಂಬಲಲ್ಲಿ ಬಸ್ ಕಾಣ್ತಾ ಇದೆ ಬಾಕ್ಸಲ್ಲಿ ಬ್ಲೂ ಕಲರಲ್ಲಿ. ಅಂದರೆ ಇಲ್ಲಿ ಬಸ್ ನಿಲ್ದಾಣ ಇದೆ ಅಂತ ಹೇಳಿ ಸರಿಯಾದ ಉತ್ತರ ಬಸ್ ನಿಲ್ದಾಣ. ನೆಕ್ಸ್ಟ್ ನೋಡೋಣ. ಇಲ್ಲೊಂದು ಮಾರ್ಕು ಮುಂದೆ ಹೋಗಿ ಮತ್ತೆ ಹಿಂದೆ ಬಂದು ಮತ್ತೆ ತಿರುಗಿ ಮುಂದೆ ಹೋಗಿದೆ. ಅಂದರೆ ಇದಕ್ಕೆ ಏನಂತಾರೆ ಅಂಥೇಳಿ, ಬಲಗಡೆಯ ಕರ್ವ ಅಥವಾ ಬಲ ಹಿಮ್ಮುಖ ಬೆಂಡ, ಬಲ ಹೇರ್ಪಿನ್ ಬೆಂಡ. ಸರಿಯಾದ ಉತ್ತರ ಇದು ಬಂದು ಇದಕ್ಕೆ ಬಲ ಹಿಮ್ಮುಖ ಬೆಂಡು. ನೆಕ್ಸ್ಟ್ ನೋಡೋಣ. ಈ ಒಂದು ಸಿಂಬಲ್ಗೆ ಏನಂತೇಳಿ ಕರೀತಾರೆ, ಎತ್ತಿನ ಗಾಡಿ ಮತ್ತು ಕೈಗಾಡಿ ನಿಷೇಧಿಸಲಾಗಿದೆ, ಕೈಗಾಡಿ ನಿಷೇಧಿಸಲಾಗಿದೆ ಅಥವಾ ಟಾಂಗ ನಿಷೇಧಿಸಲಾಗಿದೆ. ನೋಡಿ, ಒಂದು ಕುದುರೆ ಕಟ್ಟಿದ್ದಾರೆ, ಹಿಂದೆ ಟಾಂಗ ಕಾಣ್ತಾ ಇದೆ, ಅಡ್ಡ ಮಾರ್ಕ್ ಹಾಕಿದ್ದಾರೆ. ಅಂದರೆ ಈ ಒಂದು ರಸ್ತೆಯಲ್ಲಿ ಟಾಂಗ ನಿಷೇಧಿಸಲಾಗಿದೆ. ಸ್ವಲ್ಪ ಪ್ರಶ್ನೆಗಳು ಅಲ್ಲಿ ಸ್ವಲ್ಪ ಚೇಂಜಸ್ ಮಾಡಿ ಕೇಳ್ಬೋದು. ಈ ರಸ್ತೆಯಲ್ಲಿ ಟಾಂಗ ನಿಷೇಧಿಸಲಾಗಿದೆ ಅಂತೇಳಿ ಇದು ಸರಿಯಾದ ಉತ್ತರ. ನೆಕ್ಸ್ಟ್ ನೋಡೋಣ. ಈ ಒಂದು ಚಿಹ್ನೆ ಏನನ್ನು ಸೂಚಿಸ್ತದೆ ಅಂತೇಳಿ ನೋಡಿ. ನಮಗೆ ಮೇಲೆ ನೋಡಿದ್ರೆ ಇಂಗ್ಲೀಷ್ ಅಕ್ಷರ ಟಿ ಥರ ಕಾಣ್ತಾ ಇದೆ. ಅದಕ್ಕೆ ಆಪ್ಷನ್ಗಳು ಬಂದು ವೈ ಛೇದಕನ, ಟಿ ಛೇದಕನ ಅಥವಾ ದಿಗ್ಭ್ರಮೆಗೊಂಡ ಛೇದಕನ. ಈ ಥರ ಟೋಟಲ್ 4 ಆಪ್ಷನ್ ಇರ್ತವೆ. ಅದರ ಸರಿಯಾದ ಉತ್ತರ ಬಂದು ಇದಕ್ಕೆ ಟಿ ಛೇದಕ ಆಗಿದೆ. ಟಿ ಛೇದಕ ಇಷ್ಟಿದ್ರೆ ಟಿ ಇರುತ್ತೆ. ಮತ್ತಿನ್ನು ಮೇಲ್ಗಡೆದು ಒಂದು ಸ್ವಲ್ಪ ಉದ್ದ ಈ ಥರ ಇದನ್ನು ಒಂಚೂರು ಏನಾರ ಉದ್ದ ಬಂದರೆ ಅದಕ್ಕೆ ಬೇರೆ ಒಂದು ಆಪ್ಷನ್ ಇರುತ್ತೆ, ಅದು ಹಾಕಬೇಕಾಗುತ್ತೆ. ಜಸ್ಟ್ ಇಷ್ಟು ಮಾತ್ರ ಬಂದರೆ ಇದು ಟಿ ಛೇದಕ ಆಗುತ್ತೆ. ನೋಡಿ ಫ್ರೆಂಡ್ಸ್,
ಈ ಒಂದು ಸಿಂಬಲು ಏನನ್ನು ಸೂಚಿಸ್ತದೆ ಅಂಥೇಳಿ, ಸಡಿಲವಾದ ಜಲ್ಲಿಕಲ್ಲು, ಜಾರುವ ರಸ್ತೆ ಅಥವಾ ಬೀಳುವ ಬಂಡೆಗಳು. ಇದಕ್ಕೆ ಸರಿಯಾದ ಉತ್ತರ ಬಂದು ಬೀಳುವ ಬಂಡೆಗಳು. ನೋಡಿ ಇಲ್ಲೆಲ್ಲ ಬಂಡೆಗಳು ಬೀಳ್ತಾ ಇದ್ದೇವಲ್ಲ, ಇದೆ ಬೀಳುವ ಬಂಡೆಗಳು ಸರಿಯಾದ ಉತ್ತರ. ನೆಕ್ಸ್ಟ್ ನೋಡೋಣ. ಈ ಒಂದು ಸಿಂಬಲು ಏನನ್ನು ಸೂಚಿಸ್ತದೆ? ಬಾಕ್ಸಲ್ಲಿ ನಮಗೆ ಇದು ಟೆಲಿಫೋನ್ದು ಇದೆಯಲ್ಲ, ಹಳೆ ಟೆಲಿಫೋನ್ಗಳಿದ್ದೀವಲ್ಲ ಅದರದೊಂದು ರಿಸೀವರ್ ಕಾಣ್ತಾ ಇದೆ. ಅದಕ್ಕೋಸ್ಕರ ಇದು ಸರಿಯಾದ ಉತ್ತರ ಬಂದು ಸಾರ್ವಜನಿಕ ದೂರವಾಣಿ ಆಗುತ್ತೆ. ನೆಕ್ಸ್ಟ್ ನೋಡೋಣ. ಈ ಸಿಂಬಲು ನಮಗೆ ಏನನ್ನು ಸೂಚಿಸುತ್ತದೆ? ಈ ಚಿಹ್ನೆ ಅಂದರೆ ನೋಡಿ, ಬಾಕ್ಸ್ ಬ್ಲೂ ಕಲರ್ ಬಾಕ್ಸಲ್ಲಿ ಏನಿದೆ, ಅದು ಒಂದು ಕಾರ್ ನಿಂತಿದೆ. ಸೊ ಇದು ನಮ್ಮ ಕಾರ್ ನಿಂತಿದ್ದ ಆಪ್ಷನ್ ಬಂದು ಟ್ಯಾಕ್ಸಿ ಸ್ಟ್ಯಾಂಡು, ಬಸ್ ನಿಲ್ದಾಣ, ರೈಲ್ವೆ ನಿಲ್ದಾಣ. ನಮ್ಮ ಕಾರ್ ನಿಂತಿದೆ ಅಂದರೆ ಇದು ಟ್ಯಾಕ್ಸಿ ಗಾಡಿ ಆಗಿರೋದ್ರಿಂದ ಇದು ಟ್ಯಾಕ್ಸಿ ಸ್ಟ್ಯಾಂಡ್ ಆಗಿರುತ್ತೆ. ನೆಕ್ಸ್ಟ್ ನೋಡೋಣ. ಸೊ ಈ ಒಂದು ಚಿಹ್ನೆ ಏನನ್ನು ಸೂಚಿಸುತ್ತದೆ? ವೈ ಛೇದಕನ, ಪ್ರಮುಖ ರಸ್ತೆನ ಅಥವಾ ಟಿ ಛೇದಕನ? ನಮಗೆ ಇಂಗ್ಲೀಷ್ ಅಕ್ಷರ ವೈ ಥರ ಕಾಣ್ತಾ ಇದೆಯಲ್ವ, ಅದಕ್ಕೋಸ್ಕರ ಇದು ವೈ ಛೇದಕ ಆಗಿರುತ್ತದೆ. ನೆಕ್ಸ್ಟ್ ನೋಡೋಣ. ಸೊ ಈ ಒಂದು ಚಿಹ್ನೆ ನಮಗೆ ಏನನ್ನು ಸೂಚಿಸ್ತದೆ? ಇದು ಹಂಪ್ಸ್ ಹಾಕಿರ್ತಾರೆ ರೋಡಲ್ಲಿ, ಕಂಟಿನ್ಯೂ ಆಗಿ 3 ಹಂಪ್ಸ್ ಇದೆ. ಈ 3 ಹಂಪ್ಸಿಗೆ ಏನಂತ ಕರೀತಾರೆ ಅಂಥೇಳಿ? ಒರಟು ರಸ್ತೆನ, ಡೇಂಜರಸ್ ಡಿಪ ಅಥವಾ ರಂಬಲ್ ಸ್ಟ್ರಿಪ್ಪ? ಸೊ 3 ಹಂಪ್ಸು, 1 ಹಂಪ್ಸ್ ಇದ್ದರೆ ಏನಂತಾರೆ, ಸ್ಪೀಡ್ ಬ್ರೇಕರು. ಎರಡು ಹಂಪ್ಸ್ ಏನಾದ್ರು ಬಂದರೆ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಇರುತ್ತೆ. 2 ಹಂಪ್ಸ್ ಏನೋ ಬಂದರೆ ಡೀಪು, ಡೇಂಜರ್ ಡೀಪ್ ಅಂತೇಳಿ ಕರೀತಾರೆ. ಈ 3 ಹಂಪ್ಸ್ ಥರ ಇದೆಯಲ್ಲ, ಇದು ರಂಬಲ್ ಸ್ಟ್ರಿಪ್ ಅಂತೇಳಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ನೋಡೋಣ. ಈ ಒಂದು ಸಂಕೇತ ನಮಗೆ ಏನನ್ನು ಸೂಚಿಸುತ್ತದೆ? ಸೊ ಇದರಲ್ಲಿ ಆಪ್ಷನ್ ನೋಡ್ಬೋದು. ದ್ವಿಪಥದಲ್ಲಿ ಸಂಚಾರ ವ್ಯತ್ಯಯ, ದ್ವಿಪಥದ ಆರಂಭ, ದ್ವಿಪಥದ ಅಂತ್ಯ. ಇದಕ್ಕೆ ಸರಿಯಾದ ಉತ್ತರ ನೋಡಿ, ದ್ವಿಪಥದಲ್ಲಿ ಸಂಚಾರ ವ್ಯತ್ಯಯ ಆಗುತ್ತದೆ. ಯಾವ ಥರ ಅಂದರೆ ಇಲ್ಲಿ ನೋಡ್ಬೋದು ನೀವು. ಸೊ ಈ ಕಡೆ ಒಂದು ಪಥ ಇದೆ, ಈ ಕಡೆ ಒಂದು ಪಥ ಇದೆ. ಸೊ ಈ ಕಡೆ ಪಥ ಬಂದು ಈ ಕಡೆ ಟರ್ನ್ ಆಗಿದೆ. ಅದಕ್ಕೋಸ್ಕರ ದ್ವಿಪಥದಲ್ಲಿ ಸಂಚಾರ ವ್ಯತ್ಯಯ ಅಂದರೆ ಆ ಕಡೆ ಈ ಕಡೆ ಟರ್ನ್ ಆಗಿದ್ದಕ್ಕೋಸ್ಕರ ಇದನ್ನು ದ್ವಿಪಥದಲ್ಲಿ ಸಂಚಾರ ವ್ಯತ್ಯಯ ಅಂಥೇಳಿ ಕರೀತಾರೆ. ನೆಕ್ಸ್ಟ್ ನೋಡೋಣ. ಈ ಒಂದು ಚಿಹ್ನೆ ನಮಗೆ ಏನನ್ನು ಸೂಚಿಸ್ತದೆ? ಈ ಥರ ಚಿಹ್ನೆ ಬಂದರೆ ಇದು ನಮಗೆ ಕೇಬಲ್ ಏನಿರ್ತಾವಲ್ಲ, ವೈರ್ಗಳು, ಅದರದೊಂದು ಸಿಂಬಲ್ ಆಗಿರ್ತದೆ. ಕೆಲವೊಂದು ಜಾಗದ ವೈರ್ ಕೆಳಗಡೆ ಇರ್ತವೆ, ಗಾಡಿಗೆ ಟಚ್ ಆಗ್ಬೋದು ಎನ್ನುವ ಇದರಿಂದ ನಮಗೆ ರಸ್ತೆಯಲ್ಲಿ ಈ ಥರ ಚಿಹ್ನೆಗಳು ಕಾಣ್ತವೆ. ಇದರ ಸರಿಯಾದ ಉತ್ತರ ಬಂದು ಓವರ್ ಹೆಡ್ ಕೇಬಲ್. ನೆಕ್ಸ್ಟ್ ನೋಡೋಣ. ಸೊ ಈ ಒಂದು ಸಂಚಾರ ಚಿಹ್ನೆ ನಮಗೆ ಏನನ್ನು ಸೂಚಿಸುತ್ತದೆ ಅಂದರೆ, ರಸ್ತೆ ಬಂದು ಈ ಥರ ಬೆಂಡ್ ಆಗಿದೆ, ಅದಕ್ಕೋಸ್ಕರ ಇದು ನಮಗೆ ಸರಿಯಾದ ಉತ್ತರ ಬಂದು ಬಾಗಿದ ಸರಣಿ ಆಗುತ್ತೆ. ಯಾಕಂದರೆ ಎಡ ರಿವರ್ಸ್ ಬೆಂಡ್ ಬಂದು ನಿಮಗೆ ಈ ಥರ ಆಗುತ್ತೆ. ಎಡ ರಿವರ್ಸ್ ಬೆಂಡು ಈ ಥರ ಹೋಗಿ ಈ ಥರ ಬಂದು ಈ ಥರ ಹೋಗಿದರೆ ಎಡ ರಿವರ್ಸ್ ಬೆಂಡ್ ಆಗುತ್ತೆ. ಬಲ ರಿವರ್ಸ್ ಬೆಂಡ್ ಅಂದರೆ ಈ ಕಡೆ, ಇದು ಬಲ ರಿವರ್ಸ್ ಬೆಂಡ್ ಆಗುತ್ತೆ. ಅದಕ್ಕೋಸ್ಕರ ಇದು ಬಂದು ಬಾಗಿದ ಸರಣಿ ಸರಿಯಾದ ಉತ್ತರ ಆಗಿರುತ್ತದೆ. ನೆಕ್ಸ್ಟ್ ನೋಡೋಣ. ಈ ಚಿಹ್ನೆ ನಮಗೆ ಏನನ್ನು ಸೂಚಿಸುತ್ತದೆ? ಮುಂಗಡ ದಿಕ್ಕು ಅಥವಾ ಗಮ್ಯಸ್ಥಾನದ ಚಿಹ್ನೆನ, ಅಥವಾ ದಿಕ್ಕಿನ ಚಿಹ್ನೆನ, ಅಥವಾ ಮರು ಭರವಸೆ ಚಿಹ್ನೆನ? ಸೊ ಸರಿಯಾದ ಉತ್ತರ ಬಂದು ನಮಗಿದು ಮುಂಗಡ ದಿಕ್ಕು ಮತ್ತು ಗಮ್ಯಸ್ಥಾನದ ಚಿಹ್ನೆ ಆಗಿರುತ್ತದೆ. ಯಾಕಂದರೆ ಗಮ್ಯಸ್ಥಾನ ಅಂದರೆ ನಾವು ಯಾವ ಒಂದು ಊರಿಗೆ ಹೋಗಿ ಮುಟ್ಟಬೇಕು ಅಂಥೇಳಿ ಇದ್ದಿರ್ತದಲ್ಲ, ಇದು ಮುಂಗಡವಾಗಿ ಅಲ್ಲಲ್ಲಿ ಬೋರ್ಡ್ ಹಾಕಿರ್ತಾರೆ, ಈ ಊರು ಹಿಂಗೆ, ಈ ಊರು ಹಿಂಗೆ ಅಂಥೇಳಿ. ಅದಕ್ಕೆ ಯಾವ ದಿಕ್ಕು ಕಡೆ ಲೆಫ್ಟು ರೈಟು ಸ್ಟ್ರೈಟು ಅಂತೇಳಿ ಮಾರ್ಕ್ ಕೊಟ್ಟಿರ್ತಾರಲ್ಲ, ಅದಕ್ಕೋಸ್ಕರ ಅದು ದಿಕ್ಕು. ಅದು ಮುಂಚೆಯಾಗಿ ನಾವು ತಲುಪೋಕ್ಕಿಂತ ಮುಂಚೆಯಾಗಿ ಏನು ತೋರಿಸಿರ್ತಾರೋ ಅದಕ್ಕೋಸ್ಕರ ಇದು ಮುಂಗಡ ದಿಕ್ಕು, ನಮಗೆ ಹೋಗುವ ಗಮ್ಯಸ್ಥಾನಕ್ಕೆ ಅಂಥೇಳಿ. ಅದಕ್ಕೋಸ್ಕರ ಇದು
ಮುಂಗಡ ದಿಕ್ಕು ಗಮ್ಯಸ್ಥಾನ ಸರಿಯಾದ ಉತ್ತರ ಆಗಿರುತ್ತದೆ. ನೆಕ್ಸ್ಟ್ ನೋಡೋಣ. ಈ ಚಿಹ್ನೆ ನಮಗೆ ಏನನ್ನು ಸೂಚಿಸುತ್ತದೆ? ದ್ವಿಪಥದ ಅಂತ್ಯ, ಮಧ್ಯದಲ್ಲಿ ಅಂತರ, ದ್ವಿಪಥದ ಆರಂಭ. ನೋಡಿ, ಈ ಥರ ನಮಗೆಲ್ಲ ಫುಲ್ ಕನ್ಫ್ಯೂಸ್ ಆಗಿ ಕ್ವಶನ್ಗಳು ಕೊಟ್ಟಿರ್ತಾರೆ. ನಾವು ಯಾವಾಗಲೂ ತಿಳ್ಕೊಬೇಕು, ನಾವು ಈ ಕಡೆಯಿಂದ ಹೋಗ್ತಾ ಇದ್ದೀವಿ ಅಂತೇಳಿ ನಾವು ತಿಳ್ಕೊಬೇಕು. ಆವಾಗ ಏನಂದರೆ ಈ ಕಡೆ ನೋಡಿ, ಹಿಂದ್ಗಡೆ ಈ ಕಡೆ ಡಬಲ್ ರೋಡ್ ಇದೆ, ಮುಂದೆ ಹೋಗಿದ್ಮೇಲೆ ಚಿಕ್ಕದಾಗಿದೆ. ಅಂದರೆ ನಾವು ಹಿಂದೆ ಹೋಗೋದು ಡಬಲ್ ರೋಡ್ ಇತ್ತು, ಮುಂದೆ ಚಿಕ್ಕ ರೋಡ್ ಆಗಿತ್ತು. ಅಂದರೆ ಅರ್ಥ ಇಲ್ಲಿ ದ್ವಿಪಥದ ಅಂತ್ಯ ಆಗಿದೆ, ಅಂದರೆ ಡಬಲ್ ರೋಡು ಕ್ಲೋಸ್ ಆಗಿದೆ ಅಂತೇಳಿ ಅರ್ಥ. ಇದು ಸರಿಯಾದ ಉತ್ತರ, ದ್ವಿಪಥದ ಅಂತ್ಯ. ನೆಕ್ಸ್ಟ್ ನೋಡೋಣ. ಈ ಚಿಹ್ನೆ ನಮಗೆ ಏನನ್ನು ಸೂಚಿಸ್ತದೆ? ಒಂದು ಟ್ರಕ್ ಕೊಟ್ಟವ್ರೆ, ಅದು ರೆಡ್ ಮಾರ್ಕಲ್ಲಿ ರೌಂಡಲ್ಲಿ ಅಂದರೆ ನಿಷೇಧಿಸಲಾಗಿದೆ, ಎಚ್ಚರಿಕೆ ಚಿಹ್ನೆ ಈ ಥರ ಇದ್ದಿರ್ತವೆ. ಸೊ ಈ ಒಂದು ಸರಿಯಾದ ಉತ್ತರ ಬಂದು ಟ್ರಕ್ಗಳನ್ನು ನಿಷೇಧಿಸಲಾಗಿದೆ. ಇಲ್ಲೊಳಗೆ ಟ್ರಕ್ ಕೊಟ್ಟಿದ್ದಾರಲ್ಲ, ಅದಕ್ಕೋಸ್ಕರ ಟ್ರಕ್ ನಿಷೇಧಿಸಲಾಗಿದೆ. ಹಂಗೂ ಕೊಡ್ಬೋದು, ಹಿಂಗೆ ಅಡ್ಡ ಮಾರ್ಕ್ನು ಹಾಕ್ಬೋದು. ಈ ಚಿಹ್ನೆ ನಮಗೆ ಏನನ್ನು ಸೂಚಿಸ್ತದೆ? ನಿಮಗೆಲ್ಲ ಗೊತ್ತಿರೋ ಹಾಗೆ ಸೈಕಲ್ ಇದೆ, ಅಡ್ಡ ಮಾರ್ಕ್ ಹಾಕಿದ್ದಾರೆ. ಹೀಗಾಗಿ ಇದರ ಸರಿಯಾದ ಉತ್ತರ ಸೈಕಲ್ ನಿಷೇಧಿಸಲಾಗಿದೆ. ನೆಕ್ಸ್ಟ್ ನೋಡೋಣ. ಇದಂತೂ ನಿಮ್ಗೆ ಗೊತ್ತೇ ಇದೆ, ಕಾಮೆಂಟಲ್ಲಿ ಹಾಕಿ ಇದಕ್ಕೆ ಏನಂತಾರೆ ಅಂಥೇಳಿ. ನೆಕ್ಸ್ಟ್ ನೋಡೋಣ. ಈ ಚಿಹ್ನೆ ಏನನ್ನು ಸೂಚಿಸ್ತದೆ? ಲೆಫ್ಟ್ ಒಂದು ಮಾರ್ಕ್ ತೋರಿಸಿದ್ದಾರೆ, ಅದಕ್ಕೆ ಅಡ್ಡಗೆರೆ ಹಾಕಿದ್ದಾರೆ. ಅಂದರೆ ಈ ರಸ್ತೆಯಲ್ಲಿ ಎಡತಿರುವು ನಿಷೇಧಿಸಲಾಗಿದೆ ಅಂತೇಳಿ ಇದರ ಸರಿಯಾದ ಉತ್ತರ. ಈ ಚಿಹ್ನೆ ನಮಗೆ ಏನನ್ನು ಸೂಚಿಸ್ತದೆ? ಬ್ಲೂ ಬಾಕ್ಸಲ್ಲಿ ಒಂದು ಮೀಟ್ರ್ ಥರ ಅದಕ್ಕೊಂದು ವೈರ್ ಹಾಕಿದಂಗೆ ಕಾಣಿಸ್ತಾರೆ. ಅಂದರೆ ಇದು ನಿಮ್ಗಂತೂ ಎಲ್ಲ ಗೊತ್ತಿದ್ದೇ ಇರುತ್ತೆ. ಡೀಸೆಲ್ ಪಂಪು, ಪೆಟ್ರೋಲ್ ಪಂಪ್ ಇರುತ್ತಲ್ವ, ಅದು ಇನ್ನೂ 800 ಮೀಟರ್ ಇದೆ ಅಂಥೇಳಿ ಮುಂಚೆನೇ ಬೋರ್ಡ್ ಹಾಕಿರ್ತಾರಲ್ಲ, ಆ ಒಂದು ಬೋರ್ಡು. ಇದಕ್ಕೆ ಸರಿಯಾದ ಉತ್ತರ ಬಂದು 800 ಮೀಟರ್ ಫೀಲಿಂಗ್ ಸ್ಟೇಷನ್, ಇನ್ನೂ 800 ಮೀಟರ್ ಇದೆ ಅಂಥೇಳಿ ಅರ್ಥ ಆಗುತ್ತೆ. ನೆಕ್ಸ್ಟ್ ನೋಡೋಣ. ಈ ಒಂದು ಚಿಹ್ನೆ ನಮಗೆ ಏನನ್ನು ಸೂಚಿಸುತ್ತದೆ? ಆಪ್ಷನ್ ನೋಡೋಣ. ಲೂಸ್ ಜಲ್ಲಿಕಲ್ಲು, ಜಾರುವ ರಸ್ತೆ, ಅಥವಾ ಕ್ವಾರಿ ಬದಿ, ಅಥವಾ ನದಿ ದಂಡೆ. ಸೊ ಇದು ಸರಿಯಾದ ಉತ್ತರ ಕ್ವಾರಿ ಬದಿ ಅಥವಾ ನದಿ ದಂಡೆ ಆಗುತ್ತೆ. ಯಾಕಂದರೆ ಇಲ್ಲಿ ನದಿ ಇದೆ, ಇದು ಕ್ವಾರಿ ಬಂಡೆ ಇದೆ, ಅದಕ್ಕೋಸ್ಕರ ಇದು ಕ್ವಾರಿ ಬದಿ ಅಥವಾ ನದಿ ದಂಡೆ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ನೋಡೋಣ. ಈ ಸಂಕೇತ ನಮಗೆ ಏನನ್ನು ಸೂಚಿಸುತ್ತದೆ? ಫೀಲಿಂಗ್ ಸ್ಟೇಷನ, ದುರಸ್ತಿ ಸೌಲಭ್ಯನ, ಅಥವಾ ಸಾರ್ವಜನಿಕ ದೂರವಾಣಿನ. ಸೊ ಇಲ್ಲಿ ಬಾಕ್ಸಲ್ಲಿ ನೋಡ್ಬೋದು ನೀವು, ಸಾರ್ವಜನಿಕ ದೂರವಾಣಿ, ಟೆಲಿಫೋನ್ದೇನು ಕಾಣ್ತಾ ಇಲ್ಲ, ಫೀಲಿಂಗ್ ಸ್ಟೇಷನ್, ಪೆಟ್ರೋಲ್ ಪಂಪ್ದೇನು ಕಾಣ್ತಾ ಇಲ್ಲ. ಸೊ ಇದು ನೋಡ್ತಾರೆ, ಒಂದು ಹತೋಡಿ ಥರ, ಸುತ್ತಿಗೆ ಥರ ಕಾಣ್ತಾ ಇದೆ. ಸೊ ಸ್ಪಾನರ್ ಥರ ಕಾಣ್ತಾ ಇದೆ ಅಲ್ವಾ, ಅದಕ್ಕೋಸ್ಕರ ಇಲ್ಲಿ ದುರಸ್ತಿ ಸೌಲಭ್ಯ ಇದೆ ಅಂಥೇಳಿ ಅರ್ಥ. ಅಂದರೆ ಮೆಕ್ಯಾನಿಕ್ ಏನಿದ್ದಿರ್ತಾರಲ್ಲ ಅದು ಒಂದು ಮುಂದೆ ಇದೆ ಅಂಥೇಳಿ ಅರ್ಥ, ಗ್ಯಾರೇಜು. ನೆಕ್ಸ್ಟ್ ನೋಡೋಣ. ಈ ಸಂಕೇತ ನಮಗೆ ಏನನ್ನು ಸೂಚಿಸ್ತದೆ? ನೋಡಿ, ಕಾರು ಅಪ್ ಏರ್ತಾ ಇದೆ. ಸೊ ಅಪ್ ಏರೋದಕ್ಕೆ ಏನಂತಾರೆ ಅಂದರೆ ಕನ್ನಡದಲ್ಲಿ ಕಡಿದಾದ ಆರೋಹಣ ಅಂತ ಕರೀತಾರೆ. ಡೌನ್ ಇದ್ದರೆ ಕಡಿದಾದ ಇಳಿಜಾರು, ಅಥವಾ ಕಲ್ಲು ಬೀಳ್ತಾ ಇರ್ತಾವಲ್ಲ, ಅದು ಅಲ್ಲಿ ಹಿಂದಿನ ಸಿಗ್ನಲಲ್ಲಿ ನೋಡಿದೆಲ್ಲ ಅದು ಬೀಳುವ ಬಂಡೆಗಳು. ನೆಕ್ಸ್ಟ್ ನೋಡೋಣ. ನೋಡಿ, ಇದು ಕಾರು ಡೌನಲ್ಲಿ ಇಳಿತಾ ಇದೆ, ಇದು ಸರಿಯಾದ ಉತ್ತರ ಕಡಿದಾದ ಇಳಿಜಾರು, ಸರಿಯಾದ ಉತ್ತರ. ನೆಕ್ಸ್ಟ್ ನೋಡೋಣ. ಈ ಸಂಕೇತ ನಮಗೆ ಏನನ್ನು ಸೂಚಿಸುತ್ತದೆ? ಆಪ್ಷನ್ ನೋಡೋಣ. ಎಡಗಡೆ ಕರ್ವ, ಬದಿಯ ರಸ್ತೆ ಬಿಟ್ಟು, ಅಥವಾ ವಾಯುಛೇದಕನ. ಸೊ ನಮಗೆ ಇಲ್ಲಿ ನೋಡಿದ್ರೆ ಈ ಕಡೆ ಒಂದು ದೊಡ್ಡ ರೋಡ್ ಕಾಣ್ತಾ ಇದೆ, ಲೆಫ್ಟ್ ಸೈಡಲ್ಲಿ ಒಂದು ಚಿಕ್ಕ ರೋಡ್ ಕಾಣ್ತಾ ಇದೆ. ಸೊ ಸ್ವಲ್ಪ ದೂರಿಂದ ನೋಡಿದ್ರೆ ನಮಗೆ ವಾಯು ಥರ ರೋಡ್ ಕಾಣ್ತಾ ಇದೆ ಅಲ್ವಾ, ಅದಕ್ಕೋಸ್ಕರ ಇದು ಸರಿಯಾದ ಉತ್ತರ ವಾಯುಛೇದಕ ಆಗುತ್ತೆ. ನೆಕ್ಸ್ಟ್ ನೋಡೋಣ. ಈ ಸಂಕೇತ ನಮಗೆ ಏನನ್ನು ಸೂಚಿಸ್ತದೆ? ಇವಾಗ ನಾವು ಹೋಗ್ತಾ ಇರ್ತೀವಲ್ಲ, ಇದು ದೊಡ್ಡದು ರೋಡ್ ಇದೆ, ಮುಂದೆ ಹೋಗಿದ್ಮೇಲೆ ರೈಟ್ ಸೈಡಿಗೆ ಒಂದು ಚಿಕ್ಕ ರೋಡ್ ಇದೆ. ಸೊ ಇದಕ್ಕೆ ಏನಂತೀವಿ ಅಂದರೆ ಕನ್ನಡದಲ್ಲಿ ಬದಿಯ ರಸ್ತೆ ಎಡಕ್ಕೆ, ಬದಿಯ ರಸ್ತೆ ಬಲಕ್ಕೆ ಕ್ರಾಸ್ ರೋಡ್. ಯಾವುದಿದೆ ಅಂತಂದರೆ ಕ್ರಾಸ್ ರೋಡ್ ಅಂದರೆ ಈ ಥರ ಇಂಟು ಥರ ಬರುತ್ತೆ, ಕ್ರಾಸ್ ರೋಡ್ ಅಂದರೆ ಈ ಥರ ಬರುತ್ತೆ. ಬದಿಯ ರಸ್ತೆ ಎಡಕ್ಕೆ ಅಂದರೆ ಈ ಕಡೆ ಲೆಫ್ಟ್ ಸೈಡ್ ಎಡಕ್ಕೆ ಇರುತ್ತೆ. ಈಗ ಇಲ್ಲಿ ಕಾಣ್ತಾ ಇರೋದು ಚಿತ್ರದಲ್ಲಿ ಈ ಕಡೆ ಬಲಕ್ಕಿದೆ, ಅದಕ್ಕೋಸ್ಕರ ಇಲ್ಲಿ ಸರಿಯಾದ ಉತ್ತರ ಬಂದು ಬದಿಯ ರಸ್ತೆ ಬಲಕ್ಕೆ ಆಗುತ್ತದೆ. ನೆಕ್ಸ್ಟ್ ನೋಡೋಣ. ಈ ಸಂಕೇತ ನಮಗೆ ಏನನ್ನು ಸೂಚಿಸ್ತದೆ? ಸೊ ನಮಗೆ ಇಲ್ಲಿ ಬ್ಲೂ ಕಲರಲ್ಲಿ ಸೈಕಲ್ ಕಾಣ್ತಾ ಇದೆ.
ಸೊ ಬ್ಲೂ ಕಲರಲ್ಲಿ ಸೈಕಲ್ ಕಾಣ್ತದೆ ಅಂದರೆ ಇದರ ಆಪ್ಷನ್ ನೋಡೋಣ. ಸೈಕಲ್ ನಿಷೇಧಿಸಲಾಗಿದೆ, ಸೈಕಲ್ ಕ್ರಾಸಿಂಗು, ಕಡ್ಡಾಯ ಸೈಕಲ್ ಟ್ರ್ಯಾಕ್. ಅಂದರೆ ಇಲ್ಲಿ ಸೈಕಲ್ ದಾಟ್ತಾ ಇದೆ ಅಂದರೆ ರೌಂಡ್ ಮಾರ್ಕಲ್ಲಿ ಸೈಕಲ್ ಕೊಟ್ಟು ಕೆಳಗಡೆ ಟ್ರ್ಯಾಕ್ ಕೊಡ್ತಿದ್ರು. ಸೊ ಇಲ್ಲಿ ಏನು ಕೊಟ್ಟಿಲ್ಲ, ಬ್ಲೂ ಕಲರಲ್ಲಿ ಸೈಕಲ್ ಕೊಟ್ಟಿದ್ದಾರೆ ಅಂತಂದರೆ ಇಲ್ಲಿ ನಮಗೆ ಇದು ಕಡ್ಡಾಯ ಸೈಕಲ್ ಟ್ರ್ಯಾಕ್ ಸರಿಯಾದ ಉತ್ತರ ಆಗುತ್ತದೆ. ನೆಕ್ಸ್ಟ್ ನೋಡೋಣ. ಈ ಸಂಕೇತ ನಮಗೆ ಏನನ್ನು ಸೂಚಿಸುತ್ತದೆ? ಇಲ್ಲಿ ನಮಗೆ ಒಂದು ರೈಟ್ ಆರೋ ಮಾರ್ಕ್ ಇದೆ. ಇದರ ಆಪ್ಷನ್ ನೋಡೋಣ. ಕಡ್ಡಾಯವಾಗಿ ನೇರ ಹೋಗೋದು, ಕಡ್ಡಾಯವಾಗಿ ಎಡಕ್ಕೆ ತಿರುಗುವುದು, ಕಡ್ಡಾಯವಾಗಿ ಬಲಕ್ಕೆ ತಿರುಗುವುದು. ಸೊ ಇಲ್ಲಿ ನಮಗೆ ರೈಟ್ ಬ್ಲೂ ಮಾರ್ಕ್ ಇದೆ ಅಲ್ವಾ, ಆರೋ ಮಾರ್ಕು, ಅದಕ್ಕೋಸ್ಕರ ನಾವು ಇಲ್ಲಿ ಕಡ್ಡಾಯವಾಗಿ ಕಂಪಲ್ಸರಿ ಕಡ್ಡಾಯವಾಗಿ ಏನು ಮಾಡಬೇಕು, ಬಲಕ್ಕೆ ತಿರುಗಬೇಕು. ಇದು ಸರಿಯಾದ ಉತ್ತರ. ನೆಕ್ಸ್ಟ್ ನೋಡೋಣ. ಈ ಸಂಕೇತ ನಮಗೆ ಏನನ್ನು ಸೂಚಿಸ್ತದೆ? ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಒಂದು ಕಾಟ್ ಇದೆ, ಮಂಚ ಇದೆ. ಸೊ ಈ ಮಂಚ ನೋಡಿದ ತಕ್ಷಣ ನಾವು ಆಸ್ಪತ್ರೆ ಇರ್ಬೋದು, ಈ ಥರ ಏನೋ ಒಂದು ಫೀಲಿಂಗ್ ಮಾಡ್ಕೋತೀವಿ. ಸೊ ಆಸ್ಪತ್ರೆ ಇದೆ ಅಂದರೆ ಅಲ್ಲೇನು ಮಾಡುತ್ತೆ ಅಂದರೆ ಇಲ್ಲೊಂದು ಮೇಲ್ಗಡೆ ಪ್ಲಸ್ ಮಾರ್ಕ್ ಬರುತ್ತೆ. ಪ್ಲಸ್ ಮಾರ್ಕ್ ಬಂದರೆ ಅದು ಆಸ್ಪತ್ರೆ ಆಗುತ್ತೆ. ಇಲ್ಲಿ ಬರೀ ಕಾಟ್ ಮಾತ್ರ, ಮಂಚ ಮಾತ್ರ ಇದೆ, ಒಂದು ಬ್ಲೂ ಕಲರ್ ಇದರಲ್ಲಿ ಅಂತಂದರೆ ಇಲ್ಲಿ ನಮಗೆ ಒಂದು ರೆಸ್ಟ್ ರೂಮ್ ಇದೆ ಅಂಥೇಳಿ. ಸರಿಯಾದ ಉತ್ತರ ಬಂದು ವಿಶ್ರಾಂತಿ ಸ್ಥಳ. ನೆಕ್ಸ್ಟ್, ಈ ಚಿಹ್ನೆ ನಮಗೆ ಏನನ್ನು ಸೂಚಿಸ್ತದೆ? ಸೊ ಈ ಒಂದು ಚಿಹ್ನೆ ನೋಡಿ, ನಮಗೆ ರೆಡ್ ಮಾರ್ಕಲ್ಲಿ ಒಳಗಡೆ ಕೊಟ್ಟಿದ್ದಾರೆ ಏರೋಪ್ಲೇನ್ ಇದು ಅಂತಂದರೆ ಇಲ್ಲಿ ವಿಮಾನಗಳು ಓಡಾಡುವ ಒಂದು ರನ್ವೇ ಇದೆ ಅಂಥೇಳಿ ಅರ್ಥ. ಸೊ ಇದರ ಸರಿಯಾದ ಉತ್ತರ ಬಂದು ರನ್ವೇ ಆಗುತ್ತದೆ. ನೆಕ್ಸ್ಟ್ ನೋಡೋಣ. ಈ ಚಿಹ್ನೆ ನಮಗೆ ಏನನ್ನು ಸೂಚಿಸುತ್ತದೆ? ಸೊ ಇಲ್ಲಿ ನೋಡಿ, ನಾವು ಈ ಕಡೆ ಲೆಫ್ಟ್ ಸೈಡಲ್ಲಿ ಒಂದು ಆರೋ ಮಾರ್ಕ್ ಇದೆ ಹೋಗೋದು, ಇನ್ನೊಂದು ಈ ಕಡೆಯಿಂದ ಕೂಡ ಒಂದು ಹೋಗೋದಿದೆ. ಬಟ್ ಇಲ್ಲಿ ಮುಂದೆ ಬಂದಿದ ತಕ್ಷಣ ಈ ಕಡೆ ಅಡ್ಡ ಮಾರ್ಕ್ ಹಾಕಿದ್ದಾರೆ ಅಂದರೆ ಇಲ್ಲಿ ಬರೀ ಒಂದು ಮಾತ್ರ ಹೋಗೋದಿರುತ್ತೆ, ಇಲ್ಲಿ ಇದು ಇಲ್ಲಿಗೆ ಕ್ಲೋಸ್ ಆಗುತ್ತೆ. ಅಂದಾಗೆ ಅದರ ಸರಿಯಾದ ಉತ್ತರ ನಮಗೇನು ಅಂದರೆ ಲೈನ್ ಮುಚ್ಚುವಿಕೆ, ಅಂದರೆ ಒಂದು ಲೈನ್ ಕಟ್ ಆಗಿದೆ ಅಂತಲೇ ಅರ್ಥ. ಲೈನ್ ಮುಚ್ಚುವಿಕೆ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ನೋಡೋಣ. ಸೊ ನೋಡಿ, ನಾನು ಆಗಲೇ ಹೇಳಿದ್ದೆ ಈ ಒಂದು ಚಿಹ್ನೆ ಏನನ್ನು ಸೂಚಿಸ್ತದೆ ಅಂದರೆ ಇಲ್ಲಿ ಡಬಲ್ ಅಂಪ್ಸ್ ಥರ ಕಾಣ್ತಾ ಇದೆ ನೋಡಿ. ಇದಕ್ಕೆ ಆಪ್ಷನ್ ಬಂದು ನಮ್ಗೆ ನೋಡಿ ಸ್ಪೀಡ್ ಬ್ರೇಕರ್. ಇದು ನೋಡಿದ ತಕ್ಷಣ ನಾವೇನಾಗುತ್ತೆ ಸ್ಪೀಡ್ ಬ್ರೇಕರ್ ಅಂತೇಳಿ ಹಾಕಿಬಿಡ್ತೀವಿ, ಅದು ತಪ್ಪಾಗುತ್ತೆ. ಎರಡನೇ ಆನ್ಸರ್ ಬಂದು ಹೊರಟು ರಸ್ತೆ, ಅದನ್ನು ತಪ್ಪಾಗುತ್ತೆ. ಇದು ಅಪಾಯಕಾರಿ ಹಳ್ಳ ಆಗುತ್ತೆ ಸರಿಯಾದ ಉತ್ತರ. ಅಂದರೆ ರೋಡಲ್ಲಿ ಡೌನ್ ಮಾಡಿರ್ತಾರಲ್ಲ, ಕೆದರಿಬಿಟ್ಟು ಅದು ಹಳ್ಳ ಇರುತ್ತಲ್ಲ, ಆ ಥರ ಇದು ರೋಡ್ ಹಿಂಗೆ ಸ್ಟ್ರೈಟ್ ಇರುತ್ತೆ, ರೋಡ್. ನಿಮಗೆ ಇಲ್ಲೇನು ಮಾಡಿದ್ದಾರೆ ಅಂದರೆ ಮಧ್ಯದಲ್ಲಿ ಹಳ್ಳ ಮಾಡಿದ್ದಾರೆ, ಅದಕ್ಕೋಸ್ಕರ ಇದು ಅಪಾಯಕಾರಿ ಹಳ್ಳ ಸರಿಯಾದ ಉತ್ತರ. ಈ ಚಿಹ್ನೆ ನಮಗೆ ಏನನ್ನು ಸೂಚಿಸುತ್ತದೆ? ಕಿರಿದಾದ ರಸ್ತೆ ಅಗಲವಾಗುತ್ತದೆ, ಕಿರಿದಾದ ಸೇತುವೆ. ಸೊ ನಮ್ಗೆ ನೋಡಿ ಇಲ್ಲಿ ಯಾವ ಥರ ಕಾಣ್ತದೆ ಅಂದರೆ ಇಲ್ಲಿ ಈ ಕಡೆ ದೊಡ್ಡ ರೋಡ್ ಇದೆ, ಇಲ್ಲಿ ಹೋಗ್ಬೇಕಾದ್ರೆ ದೊಡ್ಡ ರೋಡ್ ಇದೆ, ಮುಂದೆ ಕೂಡ ದೊಡ್ಡ ರೋಡ್ ಇದೆ. ಸೊ ನಾವು ಏನು ಮಾಡ್ತೀವಿ, ಇಲ್ಲಿ ಮಧ್ಯದಲ್ಲಿ ಚಿಕ್ಕ ರೋಡ್ ಇದೆ, ನಾವೇನು ನೋಡಿದ ತಕ್ಷಣ ಕಿರಿದಾದ ರಸ್ತೆ, ಈ ಥರ ಫೀಲಿಂಗಲ್ಲಿ ಇರ್ತೀವಿ. ಸೊ ಇದ್ರ ಸರಿಯಾದ ಉತ್ತರ ಬಂದು ಬ್ರಿಡ್ಜ್ ಏನಿರ್ತಲ್ಲ, ಬ್ರಿಡ್ಜ್ ಮಾಡಿದಾಗ ಚಿಕ್ಕದಿರ್ತದೆ, ಮುಂದೆ ರೋಡ್ ಆಗಲ ಇರ್ತಲ್ಲ, ಅದಕ್ಕೋಸ್ಕರ ಇದು ಸರಿಯಾದ ಉತ್ತರ ಬಂದು ಕಿರಿದಾದ ಸೇತುವೆ ಆಗುತ್ತದೆ. ಸೊ ನೆಕ್ಸ್ಟ್ ನೋಡೋಣ. ಒಂದು ಕಾರ್ ಇದೆ, ಅದು ಬೋಟ್ ಮೇಲೆ ಹೋಗ್ತದೆ. ಇಲ್ಲಿ ಕೆಳಗಡೆ ಇದು ನೀರು, ನೀವು ನೋಡ್ಕೋಬೋದು, ಈ ಥರ ಇದ್ದರೆ ನೀರಿರುತ್ತೆ. ಇದು ಬೋಟು ಅಂದರೆ ಹಡಗು, ಇದು ಅದ್ರ ಮೇಲ್ಗಡೆ ಹಡಗಿನ ಮೇಲೆ ಕಾರ್ ಹೋಗ್ತಾ ಇದೆ. ಅಂದರೆ ಇದು ಸರಿಯಾದ ಉತ್ತರ ಬಂದು ನಮಗೆ ನೋಡಿ ಕಿರಿದಾದ ಸೇತುವೆ ಆಪ್ಷನ್ ಇದೆ. ಕ್ವಾರಿ ಬದಿ ಅಥವಾ ನದಿ ದಂಡೆ ಅಂತೇಳಿದೆ. ಈ ಥರ ನೀರು ನೋಡಿದ ತಕ್ಷಣ ನದಿ ಅಂತ ಅಂದ್ಕೊಂಡ್ಬಿಡ್ತೀರಿ, ಅದು ಸರಿಯಾದ ಉತ್ತರ ಬಂದು ಇದು ಪೇರಿ ಅಂಥೇಳಿ ಸರಿಯಾದ ಉತ್ತರ. ಸೊ ನೆಕ್ಸ್ಟ್ ನೋಡೋಣ. ಈ ಸಂಕೇತ ನಮಗೆ ಏನನ್ನು ಸೂಚಿಸುತ್ತದೆ? ಸಿಂಗಲ್ ಲೆವೆಲ್ ಕ್ರಾಸಿಂಗ್, ಕಾವಲು ಇಲ್ಲದ ರೈಲ್ವೆ ಕ್ರಾಸಿಂಗ್, ಕಾವಲು ರೈಲ್ವೆ ಕ್ರಾಸಿಂಗ್. ಸೊ ಇದರ ಸರಿಯಾದ ಉತ್ತರ ಬಂದು ನಮಗೆ ಕಾವಲು ರಸ್ತೆ ಕ್ರಾಸಿಂಗ್ ಆಗುತ್ತದೆ. ಸೊ ಕಾವಲು ರಸ್ತೆ ಕ್ರಾಸಿಂಗ್ ಯಾಕಾಗುತ್ತೆ ಅಂದರೆ ಈ ಥರ ಏನು ಗೇಟ್ ಇದೆ ಅಲ್ವಾ, ಇದು ಆ ಗೇಟಿಗೆ ಹಿಂಗೆ ಅಡ್ಡಡ್ಡ ಇದು ಮಾಡಿರ್ತಾರಲ್ಲ, ಈ ಥರ ಮಾರ್ಕ್ ಕಾಣಿದರೆ ನಾವು ಕಾವಲು ರಸ್ತೆ ಕ್ರಾಸಿಂಗ್ ಅಂದರೆ ಒಬ್ಬರಲ್ಲಿ ಗಾಡಿ ಇರ್ತಾರೆ, ಗೇಟ್ ಹಾಕೋದು ಗೇಟ್ ತೆಗೆದು ಮಾಡ್ತಾರೆ. ಕೆಲವೊಂದು ಜಾಗದಾಗ ಬರೀ ಇಂಜಿನ್ದು ಮಾತ್ರ ಚಿತ್ರ ಕಾಣುತ್ತಲ್ಲವ, ಅಲ್ಲಿ ಅದು ಕಾವಲು ಇಲ್ಲದ ರೈಲ್ವೆ ಕ್ರಾಸಿಂಗ್ ಆಗುತ್ತದೆ. ನೆಕ್ಸ್ಟ್ ನೋಡೋಣ. ಈ ಸಂಕೇತ ನಮಗೆ ಏನನ್ನು ಸೂಚಿಸುತ್ತದೆ? ಆಪ್ಷನ್ ನೋಡೋಣ. ಕಾವಲು ರಸ್ತೆ ಕ್ರಾಸಿಂಗ್, ಮಲ್ಟಿಪಲ್ ಲೆವೆಲ್ ಕ್ರಾಸಿಂಗ್ ಅಥವಾ ಸಿಂಗಲ್ ಲೆವೆಲ್ ಕ್ರಾಸಿಂಗ್.
ಸರಿಯಾದ ಉತ್ತರ ಬಂದು ಇದು ಸಿಂಗಲ್ ಲೆವೆಲ್ ಕ್ರಾಸಿಂಗ್ ಆಗುತ್ತದೆ. ನೆಕ್ಸ್ಟ್ ನೋಡೋಣ. ಈ ಚಿಹ್ನೆ ನಮಗೆ ಏನನ್ನು ಸೂಚಿಸ್ತದೆ? ಇದು ನೋಡಿದ ತಕ್ಷಣ ನಾವೇನು ಮಾಡ್ತೀವಿ, ಯಾವುದೋ ಒಂದು ರೈಲು ಗಾಡಿ ಬರೋದಿರ್ಬೇಕು, ಅಲ್ಲಿ ಗೇಟ್ ತೆಗೆದಿರಬೇಕು, ಆ ಥರ ಫೀಲಿಂಗಲ್ಲಿ ಹೋಗ್ತೀವಿ. ಸೊ ಅದು ತಪ್ಪಾಗುತ್ತೆ. ಇದರ ಸರಿಯಾದ ಉತ್ತರ ಬಂದು ಮುಂದೆ ತಡೆ ಇದೆ ಅಂಥೇಳಿ. ರೈಲ್ವೆ ಕ್ರಾಸಿಂಗ್ ಬಂದರೆ ಈ ಥರ ಗೇಟ್ ಥರ ಕೊಟ್ಟು ಅಡ್ಡಡ್ಡ ಬಾರ್ ಕೊಟ್ಟಿರ್ತಾರೆ, ಅದು ಮಾತ್ರ ರೈಲ್ವೆದಿರುತ್ತೆ. ಈ ಥರ ಬಂದರೆ ಮುಂದೆ ತಡೆ ಇದೆ ಅಂಥೇಳಿ ಸರಿಯಾದ ಉತ್ತರ ಆಗುತ್ತದೆ. ಈ ಚಿಹ್ನೆ ನಮಗೆ ಏನನ್ನು ಸೂಚಿಸುತ್ತದೆ? ಸೊ ನೋಡಿ, ಇಲ್ಲಿ ನಮಗೆ ಬಾಂಬೆ ಅಂತೇಳಿ ಕೊಟ್ಟಿದ್ದಾರೆ, ಅದು ಲೆಫ್ಟ್ ಆರೋ ಮಾರ್ಕಲ್ಲಿ ಈ ಕಡೆ, ಅಂದರೆ ನಾವು ಹೋಗ್ತಾ ಇರಬೇಕಾದ್ರೆ ಲೆಫ್ಟಲ್ಲಿ ಇದು ಕೊಟ್ಟು ಈ ಥರ ಬಾಂಬೆ ಅಂತೇಳಿ ಕೊಟ್ಟರೆ ಲೆಫ್ಟ್ ಸೈಡಿಗೆ ಹೋಗಿದರೆ ಬಾಂಬೆ ಹೋಗ್ಬೋದು ಅಂಥೇಳಿ. ಅದಕ್ಕೋಸ್ಕರ ಇದು ಏನಾಗುತ್ತೆ ಅಂದರೆ ದಿಕ್ಕಿನ ಚಿಹ್ನೆ, ಯಾವ ದಿಕ್ಕಿಗೆ ಬಾಂಬೆ ಇದೆ ಅಂಥೇಳಿ ದಿಕ್ಕಿನ ಚಿಹ್ನೆ ಆಗುತ್ತದೆ. ನೆಕ್ಸ್ಟ್, ಈ ಸಂಕೇತ ನಮಗೆ ಏನನ್ನು ಸೂಚಿಸುತ್ತದೆ? ಅಡ್ವಾನ್ಸ್ ದಿಕ್ಕಿನ ಚಿಹ್ನೆ, ನಕ್ಷೆ ಪ್ರಕಾರ, ಮುಂಗಡ ದಿಕ್ಕಿನ ಚಿಹ್ನೆ, ಸ್ಥಳ ಗುರುತಿಸುವಿಕೆ ಚಿಹ್ನೆ. ಸೊ ಇದರದ್ದು ಒಂದು ಸರಿಯಾದ ಉತ್ತರ ಏನಾಗುತ್ತೆ ಅಂತಂದರೆ ನಕ್ಷೆ ಪ್ರಕಾರ ಮುಂಗಡ ದಿಕ್ಕಿನ ಚಿಹ್ನೆ ಆಗುತ್ತದೆ. ಯಾವ್ದು ನಮ್ಮದು ಮ್ಯಾಪ್ ಇರುತ್ತಲ್ವ, ಮ್ಯಾಪ್ ಯಾವ ಥರ ತೋರಿಸ್ತದೆ, ಈ ಥರ ಲೈನಿಂಗು, ಅದಕ್ಕೋಸ್ಕರ ಈ ಥರ ಲೈನಿಂಗ್ ಹಾಕಿದಾರಲ್ವ, ಲೆಫ್ಟು ರೈಟು ಸ್ಟ್ರೈಟು ಈ ಥರ, ಅದಕ್ಕೋಸ್ಕರ ಇದು ನಕ್ಷೆ ಪ್ರಕಾರ ಮುಂಗಡ ದಿಕ್ಕಿನ ಚಿಹ್ನೆ ಆಗುತ್ತದೆ. ನೆಕ್ಸ್ಟ್ ನೋಡೋಣ. ಈ ಚಿಹ್ನೆ ನಮಗೆ ಏನನ್ನು ಸೂಚಿಸುತ್ತದೆ? ಸೊ ಇಲ್ಲಿ ನೋಡ್ಬೋದು, ನಾವು ಈ ಕಡೆಯಿಂದ ಹೋಗ್ತಾ ಇದ್ದೀವಿ, ಚಿಕ್ಕ ರೋಡ್ ಇದೆ, ಮುಂದೆ ಹೋಗಿದ್ಮೇಲೆ ರೋಡ್ ಅಗಲಾಗಿದೆ, ಮಧ್ಯದಲ್ಲಿ ಒಂದು ಬಾರ್ ಇದೆ, ಅಂದರೆ ಡಿವೈಡ್ ಆಗುತ್ತೆ, ಡಬಲ್ ರೋಡ್ ಆಗುತ್ತೆ ಮುಂದೆ. ಸೊ ಅದಕ್ಕೆ ಇದರ ಸರಿಯಾದ ಉತ್ತರ ಬಂದು ದ್ವಿಪಥದ ಆರಂಭ. ನೆಕ್ಸ್ಟು, ಈ ಸಂಕೇತ ನಮಗೆ ಏನನ್ನು ಸೂಚಿಸ್ತದೆ? ಅಂಬರದ ಎಚ್ಚರಿಕೆ, ಅಂಬರ ಅಂದರೆ ಎಚ್ಚರಿಕೆ, ಹಸಿರು ಅಂದರೆ ಮುಂದುವರಿ, ಅಂದರೆ ಮುಂದೆ ಹೋಗ್ಬೋದು, ಕೆಂಪು ಲೈಟ್ ಇದ್ದರೆ ನಿಲ್ಲಿಸ್ಬೋದು. ಸೊ ಸರಿಯಾದ ಉತ್ತರ ಕೆಂಪು, ಸಂಚಾರವನ್ನು ನಿಲ್ಲಿಸು, ಅಂದರೆ ಗಾಡಿ ಓಡಿಸೋದು ನಿಲ್ಲಿಸಿ ಅಂತ, ರೆಡ್ ಲೈಟ್ ಬಂದರೆ. ಈ ಸಂಕೇತ ನಮಗೆ ಏನನ್ನು ಸೂಚಿಸ್ತದೆ? ನಾವು ಹಿಂದೆಗಡೆ ನೋಡಿದ್ದೇವೆ, ಒಂದು ರೈಟ್ ಇದ್ದಿತ್ತು, ಇದು ಇವಾಗ ಲೆಫ್ಟ್ ಬಂದಿದೆ. ಬದಿಯ ರಸ್ತೆ ಎಡಕ್ಕೆ ಸರಿಯಾದ ಉತ್ತರ ಆಗುತ್ತದೆ. ನೆಕ್ಸ್ಟ್ ನೋಡೋಣ. ಈ ಸಂಕೇತ ನಮಗೆ ಏನನ್ನು ಸೂಚಿಸುತ್ತದೆ? ವಾಹನಗಳನ್ನು ಎರಡು ದಿಕ್ಕುಗಳಲ್ಲಿ ನಿಷೇಧಿಸಲಾಗಿದೆ, ದ್ವಿಮುಖ ಕಾರ್ಯಾಚರಣೆ, ಒಳಬರುವ ಸಂಚಾರದ ಆದ್ಯತೆ. ಸರಿಯಾದ ಉತ್ತರ ಬಂದು ದ್ವಿಮುಖ ಕಾರ್ಯಾಚರಣೆ, ಅಂದರೆ ಎರಡು ಕಡೆ ಹೋಗ್ಬೋದು ಅಂತೇಳಿ. ಸೊ ನೆಕ್ಸ್ಟ್ ನೋಡೋಣ. ಈ ಸಂಕೇತ ನಮಗೆ ಏನನ್ನು ಸೂಚಿಸ್ತದೆ? ಕಾರ್ ಹೋಗ್ತಾ ಇದೆ, ಇಲ್ಲಿ ನೋಡಿ ಕಾರ್ ಹೋಗ್ತಾ ಇದೆ, ಅದು ಈ ಕಡೆ ಸ್ಲಿಪ್ ಹಾಕ್ಕೊಂಡು ಹೋಗ್ತಾ ಇದೆ. ಸೊ ಅದಕ್ಕೋಸ್ಕರ ಇದರ ಸರಿಯಾದ ಉತ್ತರ ಬಂದು ಜಾರುವ ರಸ್ತೆ ಆಗುತ್ತದೆ. ನೆಕ್ಸ್ಟ್ ನೋಡೋಣ. ಈ ಸಂಕೇತ ನಮಗೆ ಏನನ್ನು ಸೂಚಿಸ್ತದೆ? ನಮ್ಗೆ ಗೊತ್ತಿರೋ ಹಾಗೆ ಬ್ಲೂ ಕಲರ್ ಪಿ ಇದೆ, ಅಂದರೆ ಪಾರ್ಕಿಂಗ್ ಇದೆ, ಕೆಳಗಡೆ ಆರೋ ಮಾರ್ಕ್ ಹಾಕಿದರೆ ಈ ಸೈಡಿಗೆ ಗಾಡಿ ನಿಲ್ಲಿಸ್ಬೋದು ಅಂಥೇಳಿ, ಈ ಕಡೆ ಪಾರ್ಕಿಂಗ್ ವ್ಯವಸ್ಥೆ ಇದೆ ಅಂಥೇಳಿ ಸರಿಯಾದ ಉತ್ತರ. ಈ ಸಂಕೇತ ನಮಗೆ ಏನನ್ನು ಸೂಚಿಸುತ್ತದೆ? ಸೊ ಇಲ್ಲಿ ನೋಡ್ಬೋದು ನೀವು, ರೈಟ್ ಆರೋ ಮಾರ್ಕು, ಸ್ಟ್ರೈಟ್ ಆರೋ ಮಾರ್ಕು ಈ ಥರ ಎಲ್ಲ ಕೊಟ್ಟಿರ್ತಾರೆ. ದೊಡ್ಡ ರೋಡಲ್ಲಿ ಹೋಗ್ಬೇಕಾದ್ರೆ ಈ ಒಂದು ಲೈನಿಗೆ ಹೋಗಿದರೆ ಇಂಥ ಊರಿಗೆ ಹೋಗ್ಬೋದು, ಅಂದರೆ ಇದು ಫುಲ್ಲು ಸ್ಟ್ರೈಟ್ ಇರುತ್ತೆ. ಆಮೇಲೆ ಇದು ಸ್ಯಾಟ್ ಹೋಗಿದ್ಮೇಲೆ ಇದು ಲೆಫ್ಟು ರೈಟು ಟರ್ನ್ ಆಗುತ್ತೆ, ಇದು ಮಧ್ಯದಾಗಿಂದು. ಆಮೇಲೆ ಈಗ ಆಲ್ರೆಡಿ ಪ್ರೆಸೆಂಟ್ ಇದು ಈ ಕಡೆ ಹೊರಡ್ತಾ ಇದೆ, ಈ ಥರ ಇರುತ್ತೆ. ಅದಕ್ಕೋಸ್ಕರ ಇದರ ಸರಿಯಾದ ಉತ್ತರ ಬಂದು ಓವರ್ ಹೆಡ್ ಮಾಹಿತಿ ಚಿಹ್ನೆ ಆಗಿರುತ್ತದೆ. ನೆಕ್ಸ್ಟ್ ನೋಡೋಣ. ಈ ಸಂಕೇತ ನಮಗೆ ಏನನ್ನು ಸೂಚಿಸುತ್ತದೆ? ಯು ತಿರುವು ನಿಷೇಧಿಸಲಾಗಿದೆ, ಬಲ ತಿರುವು ನಿಷೇಧಿಸಲಾಗಿದೆ, ಎಡ ತಿರುವು ನಿಷೇಧಿಸಲಾಗಿದೆ. ಸೊ ಇದೊಂದು ಚಿತ್ರ ನೋಡಿದರೆ ನಮಗೆ ಯು ಥರ ಕಾಣ್ತಾ ಇದೆ ಅಲ್ವಾ, ಅದಕ್ಕೋಸ್ಕರ ಇದು ಸರಿಯಾದ ಉತ್ತರ ಯು ತಿರುವು ನಿಷೇಧಿಸಲಾಗಿದೆ. ನೆಕ್ಸ್ಟ್, ಸೊ ನಾವು ಇನ್ನಷ್ಟು ಮಾಹಿತಿ ಚಿಹ್ನೆಗಳನ್ನು ಮತ್ತೆ ಮುಂದಿನ ವೀಡಿಯೋಲ್ಲಿ ನೋಡೋಣ. ಯಾಕಂದರೆ ವೀಡಿಯೋ ಲಾಂಗ್ ಆಗುತ್ತೆ, ನೋಡೋಕ್ಕೂ ಬೋರ್ ಆಗುತ್ತೆ. ಅದಕ್ಕೋಸ್ಕರ ಸೊ ಉಳಿದಿದ್ದು ಇನ್ನೂ ಸ್ವಲ್ಪ ಸಿಗ್ನಲ್ಗಳಿದ್ದಾವೆ,
ನಾನು ಮಾಡ್ತೀನಿ, ನೋಡೋಣ. ಸೊ ಮುಂದಿನ ವೀಡಿಯೋದಲ್ಲಿ ನೋಡೋಣ. ಸೊ ಈ ಥರ ಒಂದು ಮುಂದಿನ ಉಪಯುಕ್ತವಾದ ಮಾಹಿತಿಗಳಿಗಾಗಿ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಈ ಮಾಹಿತಿ ನಿಮಗೇನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಜೊತೆಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ನಿಮ್ಮಿಂದ ನಿಮ್ಮ ಸ್ನೇಹಿತರಿಗೂ ಹೆಲ್ಪ್ ಆಗ್ಬೋದು, ಅದಕ್ಕೋಸ್ಕರ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ ಅಂತ ಹೇಳುತ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.